ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ ಹೊಸ ವರ್ಷದ ನಿರ್ಣಯಗಳನ್ನು ನಾವು ಹೇಗೆಲ್ಲ ಕೈಗೊಳ್ಳಬೇಕು. ಐ ಮೀನ್ 2024 ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ಇವಾಗ 2024 ಮುಗ್ದು 2025ನಲ್ಲಿ ನಡೀತಾ ಇದ್ದೀವಿ. ಸೊ ನಮ್ಮಲ್ಲಿ ಒಂದು ಚಾರ್ಟ್ ಇರಬೇಕು ಸ್ನೇಹಿತರೆ. ಈ ವರ್ಷ ನಾವು ಈ ಕೆಲಸನ ಮಾಡಲಿಕ್ಕಾಗಲಿಲ್ಲ, ಅಟ್ಲೀಸ್ಟ್ ಈ ವರ್ಷನಾದ್ರೂ ಈ ಕೆಲಸನ ನಾವು ಮಾಡಬೇಕು. ನಮ್ಮ ಈ ನಿರ್ಣಯಗಳನ್ನು ನಾವು ಹೊಸ ವರ್ಷವಿಡೀ ಹೇಗೆಲ್ಲ ಪ್ರೇರಿತರಾಗಿರಬೇಕು, ನಾವು ನಮ್ಮ ಪ್ರಗತಿಯನ್ನು ಪೂರೈಸೋದಕ್ಕೆ ಹೇಗೆಲ್ಲ ನಮ್ಮ ನಿರ್ಣಯಗಳನ್ನು ಟ್ರ್ಯಾಕ್ ಮಾಡಬೇಕು, ಹೇಗೆಲ್ಲ ವಾಸ್ತವಿಕ ಅಂಶಗಳನ್ನು ನಾವು ನಿರ್ಣಯ ಮಾಡಿಕೊಂಡು ನಮ್ಮ ಜೀವನದ ಸಕ್ಸಸ್ಸನ್ನು ನಾವು ಕಾಣಬೇಕು. ಸ್ನೇಹಿತರೆ, ನಾವು ಕೆಲವೊಂದು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಒಂದು ಚಾರ್ಟ್ ಮಾಡ್ಕೊಳ್ಳಿಲ್ಲ, ಒಂದು ಲಿಮಿಟೇಷನ್ ಇಲ್ಲ, ಅಥವಾ ನಿಮ್ಮ ಜೀವನದಲ್ಲಿ ಒಂದು ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ನಿಲುವಿಲ್ಲ ಅಂದಾಗ, ಲಿಮಿಟೇಷನ್ ಇಲ್ಲ ಅಂದಾಗ ಕೆಲವೊಂದು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ನಾವು ಈ ವರ್ಷ ನಾನೇನೋ ಒಂದು ಸಾಧನೆ ಮಾಡಬೇಕು ಅಂದಾಗ ನೆಕ್ಸ್ಟ್ ಹಿಂದಿನ ತಿಂಗಳೇ ನಾನು ಪ್ಲ್ಯಾನ್ ಮಾಡ್ಕೊಂಡಿರಬೇಕು, ಆಯಿತಾ? ಓಕೆನಾ? ಆ ಹಿಂದಿನ ತಿಂಗಳು ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಡಿಸೆಂಬರ್ ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಜನವರಿನಲ್ಲಿ ಎಲ್ಲ ಕ್ಲಿಯರ್ ಆಗಿರಬೇಕು. ಸೊ ಆವಾಗ ಕ್ಲಿಯರ್ ಆಗಿಲ್ಲ ಅಂದರೆ ಏನಾಗುತ್ತೆ, ಫೆಬ್ರವರಿ ತಿಂಗಳಿನಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳೆಲ್ಲ ವಿಫಲ ಆಗ್ತವೆ. ನಮ್ಮ ಗುರಿಗಳಿಗೆ ನಾವು ಅಂಟ್ಕೊಳ್ಳೋದ್ರಲ್ಲಿ ನಾವು ವಿಫಲ ಆಗ್ತಾ ಇದ್ದೀವಿ. ಸ್ನೇಹಿತರೆ, ಮ್ಯಾಗ್ನೆಟ್ ರೀತಿ ನಮ್ಮ ಗುರಿಗಳು, ನಮ್ಮ ಸಾಧನೆ ಏನಿದೆ ಅದಕ್ಕೆ ನಾವು ಮ್ಯಾಗ್ನೆಟ್ ಥರ ಅಂಟ್ಕೊಂಡಿರಬೇಕು. ಸೊ ಹೊಸದೊಂದು ಏನೋ ಒಂದು ವಿಷಯ ಬಂತು, ಅದನ್ನು ಒತ್ತಡಕ್ಕೆ ತಗೊಂಡು ಅದು ನನ್ನ ಹತ್ರ ಆಗಲ್ವೇನೋ, ನನ್ನ ಕೈನಲ್ಲಿ ಅದು ಸಾಧ್ಯ ಆಗಲ್ವೇನೋ, ಅದು ತುಂಬ ಅಗಾಧವಾಗಿ ನಾವು ಅದನ್ನು ತಗೊಳ್ತೀವಿ. ಓಕೆನಾ? ಸೊ ಹಾಗೆ ನಮ್ಮ ಈ ವರ್ಷವಿಡೀ ಹೇಗೆಲ್ಲ ಪ್ರೇರಿತರಾಗಿರಬೇಕು, ನಾವು ನಮ್ಮ ಜೀವನದ ವರ್ಷದಲ್ಲಿ ಹೇಗೆಲ್ಲ ನಿರ್ಣಯಗಳನ್ನು ಕೈಗೊಂಡು ನಮ್ಮ ಜೀವನದ ಸಾಧನೆಯನ್ನು ಹೇಗೆ ಸಕ್ಸಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ಜೀವನದ ಒಂದು ತುಣುಕನ್ನು, ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಮ್ಮೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಆ ಟಾಪಿಕ್ ಬಗ್ಗೆ ಹೋಗೋಣ ಸ್ನೇಹಿತರೆ. ಸೊ ಈ ಬೆಸ್ಟ್ ಸಲಹೆ ಟಿಪ್ಸ್ ಏನಂತ ಅಂದರೆ, ವಾಸ್ತವಿಕ ಮತ್ತು ಸಾಧಿಸಬಹುದಂಥ ಗುರಿಗಳನ್ನು ಹೊಂದಿಸಬಹುದು. ಅಂತಂದರೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಗುರಿಗಳಿದ್ರೂ ಕೂಡ ಅದನ್ನು ಚಿಕ್ಕದಾಗಿ ಹಂತ ಹಂತವಾಗಿ ವಿಭಜಿಸ್ತಾ ಹೋಗಿ ಸ್ನೇಹಿತರೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಒಂದು 3000 ಬೆಟ್ಟ ಇರುತ್ತೆ, ಆ ಬೆಟ್ಟನ ನಾನು ಡೈರೆಕ್ಟ್ ಇಲ್ಲಿಂದನೇ ಹತ್ತೀನಿ ಅಂದರೆ ಅದು ಸಾಧ್ಯ ಆಗಲ್ಲ. ಫಸ್ಟ್ ಮೆಟ್ಲಿಂದನೇ ಏನು ಪ್ರೊಸೆಸರ್ ಇರುತ್ತೆ ಅದ್ರ ಮುಖಾಂತರ ನಾನು ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೆ ನಾನು ಯಾವುದೇ ಕ್ಷೇತ್ರದಲ್ಲಿರಲಿ, ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ನಾನು ನೀವು ಮಾಡಬೇಕಂತ ಕೆಲಸವನ್ನು ಹಂತ ಹಂತವಾಗಿ ಚಿಕ್ಕದಾಗಿ ಪ್ರಾರಂಭಿಸಿ. ದೊಡ್ಡ ಗುರಿಗಳನ್ನು ನೀವು ಚಿಕ್ಕದಾಗಿ ಪ್ರಾರಂಭಿಸಿ ಹಂತ ಹಂತವಾಗಿ ಅದನ್ನು ವಿಭಜಿಸ್ತಾ ಹೋಗಿ. ಸೊ ನೀವು ಮಾಡ್ತಕ್ಕಂತಹ ಯಾವುದೇ ಕ್ಷೇತ್ರದಲ್ಲಿರಲಿ, 1 ಅಥವಾ 2 ಕ್ಷೇತ್ರದಲ್ಲಿ ಅಥವಾ ಕೆಲಸದಲ್ಲಿ ಮಾತ್ರ ಕಾನ್ಸಂಟ್ರೇಷನ್ನ ಮಾಡಿ. ಯಾಕಂದರೆ 10, 15, 5 ಕೆಲಸಗಳಲ್ಲಿ ನಾನು ಮಾಡ್ತೀನಿ ಅಂದಾಗ ಯಾವುದೇ ರೀತಿ ಫೋಕಸ್ ಮಾಡಲಿಕ್ಕಾಗಲ್ಲ. ಯಾವುದೇ ಒಂದರಲ್ಲೂ ಕೂಡ ಇದನ್ನೂ ನಾನು ಕೆಲಸ ಮಾಡ್ತೀನಿ, 5 ಕೆಲಸಗಳಲ್ಲೂ ನಾನು ಸಾಧನೆಯನ್ನು ಮಾಡ್ತೀನಿ ಅಂದಾಗ ಒತ್ತಡಕ್ಕೆ ಸಿಲುಕಿ ಅದಕ್ಕೆ ಸಮಸ್ಯೆ ಬಂದಾಗ ಪರಿಹಾರನ ಹುಡುಕೋದಕ್ಕೆ ಸಾಧ್ಯ ಆಗಲ್ಲ, ಕಾನ್ಸಂಟ್ರೇಷನ್ ಸಿಗಲ್ಲ. ಅಲ್ಲಿ ನಾನು ಮಾಡ್ತಕ್ಕಂಥ ಕೆಲಸದ ಕಡೆ ನಾನು ಏನು ಸ್ಟೆಪ್ ತಗೊಳ್ಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಫಸ್ಟ್ 1 ಅಥವಾ 2 ಕ್ಷೇತ್ರದಲ್ಲಿ ಕಾಲಿಡಿ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ವಿಭಜಿಸಿದಾಗ ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಗುರಿ ಕಡೆ ನೀವು ಗಮನ ಕೊಡ್ಬೋದು. ನಿಮ್ಮ ಗುರಿಗಳು ಮತ್ತು ಮೌಲ್ಯಗಳು ನಿಮ್ಮ ಪ್ರೇರಣೆಯೊಂದಿಗೆ ಹೋಲಿಕೆ ಆಗುತ್ತಾ ಅನ್ನೋದನ್ನು ನೀವು ಖಚಿತ ಮಾಡ್ಕೊಳ್ಳಿ. ಅಂದರೆ ನೀವು ಮಾಡ್ತಕ್ಕಂತಹ ಗುರಿ ಏನಿದೆ, ನೀವು ಮಾಡ್ತಕ್ಕಂಥ ಪ್ರೇರಿತವಾದಂತಹ ಕೆಲಸ ಏನಿದೆ, ಅದು ನನಗೆ ಒಂದು ಸಾಧ್ಯ ಆಗುತ್ತಾ, ಅದನ್ನು ನಾನು ಯಾವ ರೀತಿ ಪ್ರೊಸೆಸರಲ್ಲಿ ಹೋಗಬೇಕು ಅನ್ನೋದನ್ನು ಫಸ್ಟ್ ನೀವು ಖಚಿತ ಮಾಡ್ಕೊಳ್ಳಿ. ಸೆಕೆಂಡ್ ಟಿಪ್ಸ್ ಏನಂತ ಅಂದರೆ, ಯೋಜನೆಯನ್ನು ರಚಿಸುವುದು ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡ್ತಕ್ಕಂಥದ್ದು. ಅಂತಂದರೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಒಂದು ಟೈಮ್ ಲೈನ್ ಆಗಿ ಮಾಡ್ಕೊಳ್ತಾ ಹೋಗಬೇಕು. ಯಾಕಂದರೆ ಒಂದು ನಿಮ್ಮ ಬಯಕೆ ಆಗಿರ್ಬೋದು, ನಿಮ್ಮ ಗುರಿ ಆಗಿರ್ಬೋದು, ಒಂದು ಸ್ಪಷ್ಟ ಆಗಿರಬೇಕು. ಆ ಸ್ಪಷ್ಟ ಇದ್ದಾಗ ಆ ಟೈಮಿಂಗ್ಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನನ್ನ ಪ್ರೊಸೆಸರ್ ತಗೋಬೇಕು ಅನ್ನೋದು ಗಮನ ನಿಮ್ಮಲ್ಲಿ ಇರಬೇಕು. ಪ್ರೇರಿತರಾಗಲು ನಿಮ್ಮ ಪ್ರಗತಿಯನ್ನು ನಿಯಮಿತವಾಗಿ ಟ್ರ್ಯಾಕ್ ಮಾಡಿ. ಸ್ನೇಹಿತರೆ, ನೀವು ಏನಾದರೂ ಒಂದು ಸಾಧನೆ ಮಾಡಿ ನಾನು ಪ್ರೇರಿತರಾಗಬೇಕು, ನಾನು ಏನೋ ಒಂದು ಸಕ್ಸಸ್ ಆಗಬೇಕು ಅಂತಂದರೆ ನಿಯಮಿತವಾಗಿ ಅದನ್ನು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಒಂದು ಟೈಮ್ ಲೈನ್ಸ್ ಇದ್ದು ನಿಯಮಿತವಾಗಿ ಅದನ್ನು ನಾನು ಏನು ಪ್ರೊಸೆಸ್ ತೊಗೊಂಡ್ರೆ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ನೇಹಿತರೆ, ಇವಾಗ ನೀವು ನೆಕ್ಸ್ಟ್
ನಾನು ಯಾವುದಾದ್ರೂ ಒಂದು ಕ್ಲಾಸ್ ಅಥವಾ ಕಾಲೇಜ್ ಅಥವಾ ಹೈಸ್ಕೂಲ್ಗೆ ನಾನು ಜಾಯ್ನ್ ಆಗಬೇಕಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲಪ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ನಿಮ್ಮ ಎಜುಕೇಷನ್ ಮುಂದುವರಿಯುತ್ತೆ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನೀವು ಏನನ್ನ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಸಾಧನೆನ ಮಾಡೋದಕ್ಕಿಂತ ಮುಂಚೆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಮಾಡ್ಕೊಳ್ಳಿ. ನೀವು ಏನನ್ನ ಮಾಡಬೇಕು, ಏನು ಪ್ರೊಸೆಸ್ ಇದೆ, ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಈ ಥರ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ರೆಡಿ ಮಾಡ್ಕೊಳ್ಳಿ. ಅಂದರೆ ಅಪ್ಲಿಕೇಶನ್ ಫಾರ್ಮ್ ರೆಡಿ ಮಾಡ್ಕೊಳ್ಳಿ ಅಂದ ತಕ್ಷಣ ಅಪ್ಲಿಕೇಶನ್ ತಂದು ಅದನ್ನು ಫಾರ್ಮ್ ಫಿಲಪ್ ಮಾಡ್ಕೊಳ್ಳೋದು ಅಂತಲ್ಲ, ಒಂದು ಸ್ಲಿಪ್ ರೆಡಿ ಮಾಡ್ಕೊಳ್ಳಿ. ನನ್ನ ಜೀವನದಲ್ಲಿ ನಾನು ಏನನ್ನ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ, ನಾನು ಮಾಡ್ತಕ್ಕಂಥ ಕ್ಷೇತ್ರ ಯಾವುದು, ನಾನು ಕೈಗೊಂಡಿರ್ತಕ್ಕಂಥ ಕೆಲಸ ಏನು. ಫಾರ್ ಎಕ್ಸಾಂಪಲ್, ನಾನೊಂದು ಕಾರ್ನ ತೊಗೊಳ್ಬೇಕು ಅಂದ್ಕೊಂಡಿರ್ತೀನಿ ಅಥವಾ ಒಂದು ಮನೆ ಕಟ್ಟಬೇಕು ಅಂತ ನಾನು ಅಂದ್ಕೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ. ಆ ಮನೆ ಕಟ್ಟೋದಕ್ಕೆ ನನಗೇನು ಬೇಕು, ಫಸ್ಟು ಒಂದು ಜಾಗ ಬೇಕು, ಆ ಜಾಗ ತೊಗೊಳ್ಳಿಕ್ಕೆ ಒಂದು ದುಡ್ಡು ಬೇಕು, ಅಥವಾ ಸ್ವಂತ ನನ್ನ ಹತ್ರ ದುಡ್ಡು ಇದೆಯಾ, ಅಷ್ಟು ದುಡ್ಡು ಬೇಕು, ಆ ದುಡ್ಡನ್ನು ನಾನು ಹೇಗೆ ಸಂಪಾದನೆ ಮಾಡಬೇಕು, ಈ ಥರ ಒಂದು ಚಾರ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಒಂದು ಟಿಪ್ಸ್ ಏನಂತಂದರೆ ಹವ್ಯಾಸಗಳನ್ನ ನಿರ್ಮಿಸುವುದು ಪ್ರೇರೇರಿತವಾಗಿ ಕೊನೆವರೆಗೂ ಉಳಿತಕ್ಕಂಥದ್ದು. ಯಾಕಂದರೆ ಲೈಫಲ್ಲಿ ಇವತ್ತು ನಾನೊಂದು ಕೆಲಸನ ಕೈಗೊಂಡಿರ್ತೀನಿ ಸ್ನೇಹಿತರೆ, ಆ ಕೆಲಸ ನನಗೆ ಆಗಲಿಲ್ಲ, ಅದರಿಂದ ನಾನು ಸಕ್ಸಸ್ ಆಗೋಕ್ಕಾಗಲ್ಲ ಅಂತ ಬೇಜಾರಲ್ಲಿ ಕೂತ್ಕೊಂಡ್ರೆ ಅದು ಸಾಧ್ಯ ಆಗುತ್ತೆ. ಯಾವುದೇ ಕೆಲಸ ಆದರೂ ಸ್ನೇಹಿತರೆ, ನಾವು ಕಷ್ಟಪಟ್ಟರೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಕಷ್ಟ ಇಲ್ಲದೆ ಭಗವಂತ ಏನನ್ನೂ ಕೊಡಲ್ಲ. ನಾವು ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯಸಮ್ಮತವಾಗಿದ್ದಲ್ಲಿ ನಾವು ಕಷ್ಟಪಡೋಣ, ಅದಕ್ಕೆ ಫಲ ಖಂಡಿತವಾಗಿ ಕೊನೆಯಲ್ಲಿ ಕೊಟ್ಟೇ ಕೊಡ್ತಾನೆ ಭಗವಂತ. ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ದೊಡ್ಡದಾಗಿರಲಿ, ಅದನ್ನು ಚಿಕ್ಕದಾಗಿ ಹಂತ ಹಂತವಾಗಿ ಕ್ರಮೇಣವಾಗಿ ಒಂದು ಮೈಲಿಗಲನ್ನು ಹೊಡಿಬೋದು. ನಾವು ಚಿಕ್ಕದಾಗೆ ಪ್ರಾರಂಭಿಸಿ, ಅದನ್ನು ಕ್ರಮೇಣ ಹೆಚ್ಚಿಸ್ತಾ ಹೋಗಿ ಅಷ್ಟೇ. ಸಕಾರಾತ್ಮಕ ಯೋಚನೆಗಳನ್ನ ನೀವು ಬಲಪಡಿಸ್ಕೊಳ್ಳಿ. ಆ ಸಕಾರಾತ್ಮಕ ಯೋಚನೆಗಳಿದ್ದಾಗ ಮಾತ್ರ ನಾವು ಜೀವನದಲ್ಲಿ ಯಾರೇ ಬಂದು ಏನೇನ ಬಗ್ಗೆ ನೆಗೆಟಿವ್ ಆಗಿ ಹೇಳಿ, ನೀವು ಚೆನ್ನಾಗಿಲ್ಲ ಅಂತ ಹೇಳಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ, ನೀನು ಯಾವುದೇ ರೀತಿ ಏನೂ ಮಾಡೋಕ್ಕಾಗಲ್ಲ, ವಿಫಲ ಆಗ್ತೀಯ ಅಂತ ಹೇಳಿ, ನಮಗೆ ಬೇಕಾಗಿಲ್ಲ. ಐ ಡೋಂಟ್ ಕೇರ್. ನಾನು ಮಾಡ್ತೀನಿ, ನಾನು ತುಂಬ ಚೆನ್ನಾಗಿದ್ದೀನಿ, ನನಗೆ ಶಕ್ತಿ ಇದೆ, ಭಗವಂತ ಕೊಟ್ಟಿದ್ದಾನೆ, ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನ್ಯಾಯಸಮ್ಮತವಾಗಿದೆ, ಅದಕ್ಕೆ ಯಾಕೆ ನಾನು ಭಯ ಪಡಬೇಕು? ಅದು ನಿಮ್ಮಲ್ಲಿದ್ದಾಗ ಒಂದು ಸಕ್ಸಸ್ನ ಕಾಣೋದಕ್ಕೆ ಒಂದು ಬೆಸ್ಟ್ ದಾರಿ ಅದು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೆಂಬಲವಾಗಿರ್ತಕ್ಕಂಥ ಸ್ನೇಹಿತರನ್ನ ನೀವು ವರಿಸ್ಬೋದು. ನಿಮಗೆ ಆಗಲ್ಲ ಅಂತಂದರೆ ನಿಮಗೆ ನೀವು ಮಾಡ್ತಕ್ಕಂತಹ ಪ್ರತಿನಿತ್ಯ ಚಟುವಟಿಕೆಗಳಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಸಕ್ಸಸ್ಫುಲ್ ನೋಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಇಂಥದ್ದು ಯಾವುದೇ ನನಗೆ ಸಿಗಲ್ಲ ಅಂದಾಗ ಇಂಥ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ, ಆ ಕಂಟೆಂಟ್ ವಿಡಿಯೋಸ್ ನೋಡಿ, ಬುಕ್ಸ್ಗಳನ್ನ ಓದಿ, ನೀವು ಮಾಡ್ತಕ್ಕಂತಹ ವಿಷಯಗಳ ಬಗ್ಗೆ ಗಮನ ಹರಿಸಿ, ಯಾವ ಟಾಪಿಕ್ ಇದೆ ನಿಮಗೆ ಆ ಟಾಪಿಕ್ ಬಗ್ಗೆ ವಿಡಿಯೋಸ್ ನೋಡಿ, ಬುಕ್ಸ್ ಓದಿ, ನ್ಯೂಸ್ ಪೇಪರ್ ಓದಿ, ಹಲವಾರು ಇದೆ. ತುಂಬಾ ಟೆಕ್ನಾಲಜಿ ಮುಂದುವರೆದಿದೆ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟ ಇದ್ರೂ ಕೂಡ ಆ ಸಾಧನೆನ ತಲುಪೋದು ಅಂತ ಹೇಳ್ತಾ, ಐ ಹೋಪ್ ಈ ವರ್ಷದಲ್ಲಿ ನೀವು ನಾನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ 3 ಟಿಪ್ಸಲ್ಲಿ ನಾನು ಹೇಳಿದ್ದೀನಿ. ಸಿಂಪಲಾಗಿ ಬೆಸ್ಟ್ ಟಿಪ್ಸ್ ಅದು. ಆ ಟಿಪ್ಸನ್ನು ನೀವು ಉಪಯೋಗಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನೀವೊಂದು ಸಕ್ಸಸ್ನ ಕಾಣ್ಬೋದು ಅಂತ ಹೇಳ್ತಾ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ, ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಯೂನಿಕ್ ಆಗಿರೋ ಟಾಪಿಕ್ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.